ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಇಂಟ್ರೆಸ್ಟು ಅನೇಕರಿಗಿರುತ್ತೆ. ಆದರೆ ಕಂಪನಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಎಷ್ಟೋ ಬಾರಿ ಫ್ರೆಂಡ್ಸ್ ಹೇಳ್ತಾರೆ, ಇನ್ನೆಲ್ಲ ನ್ಯೂಸ್ ಪೇಪರ್ನಲ್ಲಿ ನೋಡ್ತೀವಿ, ಯಾವುದೋ ಸುದ್ದಿ ಆಗಿರುತ್ತೆ, ಅದರ ಆಧಾರದ ಮೇರೆಗೆ ನಾವು ಆ ಸ್ಟಾಕ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ಬಿಡ್ತೀವಿ. ಇದು ಒಂದು ಹಂತಕ್ಕೆ ಸರಿ ಆಗಬಹುದು, ಸರಿ ಆಗದೇನೂ ಇರಬಹುದು. ಆದರೆ ನೀವು ಪ್ರಾಪರ್ ಅನಾಲಿಸಿಸನ್ನು ಮಾಡಿ ಒಂದು ಸ್ಟಾಕನ್ನು ಪಿಕ್ ಮಾಡಿಕೊಂಡ್ರೆ, ಆ ಬಿಸ್ನೆಸ್ ಅರ್ಥ ಮಾಡಿಕೊಂಡು ಈ ನಿರ್ಣಯದಿಂದ ಈ ಕಂಪನಿ ಬೆಳೆಯತ್ತಪ್ಪ ಅಂತ ನೀವು ಅನಲೈಸ್ ಮಾಡಿಕೊಂಡು ಮುಂದುವರೆದ್ರೆ ಲಾಂಗ್ ಟರ್ಮಲ್ಲಿ ಒಳ್ಳೆಯ ಹಣವನ್ನು ನೀವು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಅನಲೈಸ್ ಮಾಡೋದಿದೆಯಲ್ಲ, ಇದರಲ್ಲಿ ಎರಡು ವಿಧ, ಫಂಡಮೆಂಟಲ್ ಅನಾಲಿಸಿಸ್ ಒಂದು, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸು. ಹಾಗಾದರೆ ಈ ಎರಡರ ನಡುವಿನ ವ್ಯತ್ಯಾಸ ಏನು? ಏನನ್ನು ಅನಲೈಸ್ ಮಾಡ್ತಾರೆ? ಯಾವುದು ಸೂಕ್ತ? ಸಾಮಾನ್ಯ ಜನರು ಈ ಅನಾಲಿಸಿಸ್ಗಳನ್ನೆಲ್ಲ ಮಾಡೋದಕ್ಕೆ ಸಾಧ್ಯನಾ? ಈ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ನೋಡ್ತಿದ್ದೀರಿ ವಿಸ್ತಾರ ಮನಿ ಪ್ಲಸ್. ಸ್ಟಾಕ್ಗಳು ಬೆಳೀತವಾ ಇಲ್ವಾ, ಈ ಕಂಪನಿ ಲಾಭ ಮಾಡುತ್ತಾ ಇಲ್ವಾ ಗೊತ್ತಾಗೋದು ಅನಾಲಿಸಿಸ್ಗಳಿಂದ. ಫಂಡಮೆಂಟಲ್ ಅನಾಲಿಸಿಸ್ಸು, ಟೆಕ್ನಿಕಲ್ ಅನಾಲಿಸಿಸ್ಸು. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಅಂದರೆ ಆ ಕಂಪನಿ ಹೆಚ್ಚು ಸಾಲ ಮಾಡ್ಕೊಂಡಿದ್ಯಾ, ಯಾವ ಥರದ ಪ್ರಾಡಕ್ಟನ್ನು ತರ್ತಾ ಇದೆ, ಆ ಕಂಪನಿ ತರ್ತಿರುವ ಪ್ರಾಡಕ್ಟು ಮಾರ್ಕೆಟಲ್ಲಿ ಈಗ ಇದೆಯಾ, ಅಥವಾ ಸರ್ವಿಸು ಮಾರ್ಕೆಟ್ನಲ್ಲಿ ಈಗ ಅವೈಲೇಬಲ್ ಇದೆಯಾ, ಕಾಂಪಿಟೇಟರ್ ಕಂಪನಿಗಳು ಯಾವ ರೀತಿಯಾಗಿ ಸರ್ವಿಸನ್ನು ಕೊಡ್ತಿದ್ದಾರೆ, ಯಾವ ಕಾಸ್ಟಿಗೆ ಕೊಡ್ತಿದ್ದಾರೆ, ಜನ ಅದನ್ನು ಎಷ್ಟು ಬಳಸ್ತಿದ್ದಾರೆ, ಈ ರೀತಿ ಅನೇಕ ಅಂಶಗಳು ಆ ಬಿಸ್ನೆಸ್ಸು ಫ್ಯೂಚರಲ್ಲಿ ಬೆಳೆಯುತ್ತಾ ಇಲ್ವಾ ಅನ್ನೋದನ್ನು ತಿಳಿಸಿಕೊಡುವಂಥ ಅಂಶಗಳಿದ್ದಾವಲ್ಲ, ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರೀತಾರೆ. ಎಷ್ಟೋ ಬಾರಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂತ ಹೇಳ್ತಾರೆ. ಈಗ ನಿಮಗೆ ಯಾವುದೋ ಟಾಟಾ ಒಂದು ಪ್ರಾಡಕ್ಟ್ ತರುತ್ತೆ ಅಂದ್ಕೊಳ್ಳಿ, ಒಂಚೂರು ಸಮಸ್ಯೆ ಆಯ್ತಪ್ಪ, ಅವಾಗ ನಾವು ಅಯ್ಯೋ ಟಾಟಾನೇ ಮುಳುಗೋಯ್ತು ಅಂತ ಅಂದ್ಕೊಂಡ್ಬಿಡ್ತೀವ. ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಾರಣಕ್ಕೆ ಅವರು ಅದನ್ನು ಸರಿ ಮಾಡ್ತಾರೆ, ಮಾರ್ಕೆಟಿಗೆ ಕಮ್ಬ್ಯಾಕ್ ಮಾಡ್ತಾರೆ, ಗೆಲ್ತಾರೆ ಅಂತ ಭಾವಿಸ್ತೀವಿ. ಸೊ ಹೀಗೆ ಕೆಲ ಫಂಡಮೆಂಟಲ್ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಇದನ್ನು ಗಮನಿಸುವುದೇ ಫಂಡಮೆಂಟಲ್ ಅನಾಲಿಸಿಸು. ಇದರಲ್ಲಿ ಅನೇಕ ಫಿನಾನ್ಷಿಯಲ್ ರೇಷಿಯೋಗಳು ಬರ್ತವೆ. ನಿಮಗೆ ಡೆಟ್ ಟು ಈಕ್ವಿಟಿ ರೇಷಿಯೋ, ಜೊತೆಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು, ರಿಟರ್ನ್ ಆನ್ ಈಕ್ವಿಟೀಸು, ಎಷ್ಟು ಶೇರ್ ಇದೆ, ಎಷ್ಟು ರಿಟರ್ನನ್ನು ಆ ಕಂಪನಿ ಮಾಡಿಕೊಡ್ತಾ ಇದೆ ಅಂತ, ಸಾಲ ಎಷ್ಟಿದೆ ಅಂತ, ಬಂದ ಸಾಲವನ್ನು ಅಥವಾ ಓವರಾಲ್ ಕ್ಯಾಪಿಟಲ್ ಸಾಲ ಮಾಡಿ ತೊಗೊಳ್ತಾರಲ್ಲ ಅದನ್ನು ಹೇಗೆ ಎಂಪ್ಲಾಯ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ, ಹೀಗೆ ಅನೇಕ ಅಂಶಗಳನ್ನು ಫಂಡಮೆಂಟಲ್ ಅನಾಲಿಸಿಸಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನಪ್ಪ ಅಂತಂದರೆ, ನಿಮಗೆ ಆ ಸ್ಟಾಕ್ದು ಚಾರ್ಟ್ಗಳಿರ್ತವೆ ಮತ್ತು ಕೆಲ ಪ್ಯಾಟ್ರನ್ಗಳಿರ್ತವೆ. ಈ ಹಿಂದೆ ಅಂದರೆ ಯಾವಾಗಲೂ ಒಂದು 10 ವರ್ಷದ ಹಿಂದೆನೋ 5 ವರ್ಷದ ಹಿಂದೆನೋ ಅಥವಾ ಆ ಸ್ಟಾಕ್ ಆವಾಗವಾಗ ಆ ಚಾರ್ಟ್ನಲ್ಲಿ ಯಾವ ಥರದ ಒಂದು ಫಾರ್ಮ್ಯಾಟನ್ನು ಫಾಲೋ ಮಾಡ್ತಿರುತ್ತೆ, ಬಹುಶಃ ಈಗಲೂ ಅದೇ ಥರದ ಫಾರ್ಮ್ಯಾಟ್ಗೆ ಅನುಗುಣವಾಗಿ ಸ್ಟಾಕ್ ಬಿಹೇವ್ ಮಾಡುತ್ತೆ ಅಂತ ಅಂದಾಜಿಸಲಾಗುತ್ತೆ. ಸೊ ಇದು ಟೆಕ್ನಿಕಲ್ ಅನಾಲಿಸಿಸ್. ಅದರಲ್ಲಿ ನಿಮಗೆ ಕ್ಯಾಂಡಲ್ಗಳು ಬರ್ತವೆ, ಎಷ್ಟು ವಾಲ್ಯೂಮಲ್ಲಿ ಸೆಲ್ ಆಗ್ತಿದೆ ಅನ್ನೋದು ಬರುತ್ತೆ, ಯಾವ್ಯಾವ ಪ್ಯಾಟ್ರನ್ನಲ್ಲಿ ಆ ಸ್ಟಾಕ್ ಮೂವ್ ಆಗ್ತಿದೆ ಅನ್ನೋದು ಬರುತ್ತೆ. ನಿಮಗೆ ಯಾವುದೋ ಒಂದು ಕಪ್ ಶೇಪ್ಡ್ ಪ್ಯಾಟ್ರನ್ ಅಂತೆ, ಇನ್ನೊಂದೇನೋ ರೆಸಿಸ್ಟೆನ್ಸನ್ನು ತೋರಿಸುವಂಥ ಕೆಲ ಪ್ಯಾಟ್ರನ್ಗಳು, ಹೀಗೆ ಅನೇಕ ಅಂಶಗಳಿದ್ದಾವೆ. ಹೀಗೆ ಅನೇಕ ಪ್ರಮುಖ ಅಂಶಗಳನ್ನು ಪರಿಗಣಿಸಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಾಗುತ್ತೆ. ಸೊ ಈ ಎರಡೂ ಅನಾಲಿಸಿಸ್ಗಳ ಪ್ಲಸ್ ಆರ್ ಮೈನಸ್ ಅಥವಾ ಯಾವ ಉದ್ದೇಶಕ್ಕೆ ಈ ಅನಾಲಿಸಿಸ್ಗಳು ಉಪಯೋಗಕ್ಕೆ ಬರ್ತವೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದು ಫಂಡಮೆಂಟಲ್ ಅನಾಲಿಸಿಸ್ಸು. ಈ ಫಂಡಮೆಂಟಲ್ ಅನಾಲಿಸಿಸ್ಸು ನಿಮಗೆ ಲಾಂಗ್ ಟರ್ಮಲ್ಲಿ ಕಂಪನಿ ಏನು ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಕಂಪನಿ ಬೆಳೆಯುತ್ತಾ, ಕಂಪನಿಗೆ ಬೆಳೆಯುವಂಥ ಅವಕಾಶಗಳಿದ್ದಾವ, ಇನ್ನು ಹೊಸ ಹೊಸ ಪ್ಲ್ಯಾಂಟ್ಗಳನ್ನು ಇವರು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯನಾ, ಹೀಗೆ ಲಾಂಗ್ ರನ್ ಅನ್ನೋದು ಫಂಡಮೆಂಟಲ್ ಅನಾಲಿಸಿಸ್ನಿಂದ ನೀವು ಕೈಗೊಳ್ಳುವಂಥ ಡಿಸಿಷನ್ನು. ಅದೇ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದರೆ ಅದು ಶಾರ್ಟ್ ಟರ್ಮು. ನಿಮಗೆ ಯಾವುದೋ ಒಂದು ಕ್ಯಾಂಡಲ್ ಮೂವ್ಮೆಂಟ್ ಇರುತ್ತೆ, ಅದು ರಿವರ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ರೆಡ್ಡಲ್ಲಿರುತ್ತೆ ಅಂದ್ಕೊಳ್ಳಿ ಕ್ಯಾಂಡಲು, ಅಂದರೆ ಸ್ವಲ್ಪ ಅದು ಸ್ಟಾಕ್ ಪ್ರೈಸ್ ಕಡಿಮೆ ಆಗ್ತಾ ಬರ್ತಿದೆ ಅಂತ, ಸಡನ್ಲಿ ಇನ್ನೇನು ಗ್ರೀನ್ ಕಡೆಗೆ ಹೊರಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಕೆಲ ಅಂಶಗಳಿರ್ತವೆ ಟೆಕ್ನಿಕಲ್ ಅನಾಲಿಸಿಸ್ನ ಮುಖೇನ. ಸೊ ನಿಮಗೆ ಆ ರಿವರ್ಸಲ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣಕ್ಕೆ ಆ ಮೈಕ್ರೋ ಸೆಕೆಂಡ್ಸಲ್ಲಿ ನೀವು ಆರ್ಡರ್ ಬಿಡ್ ಮಾಡಬೇಕಾಗತ್ತೆ, ನೀವು ಲಾಭ ಮಾಡ್ಕೊಳ್ಬೇಕಾಗುತ್ತೆ. ಸೊ ಶಾರ್ಟ್ ಟರ್ಮ್. ಮುಂದಿನ ಉದ್ದೇಶ, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋರು ಇದನ್ನು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗಾಗಿ ಮಾಡ್ತಾರೆ. ನಾನು ನೋಡಪ್ಪ, ನನ್ನ ಹತ್ರ ಇರೋ ಹಣ ಹಾಕ್ತೀನಿ, ಒಂದು 10-15 ವರ್ಷ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕಂಪನಿ ಬೆಳೆಯುತ್ತೆ, ಅದಕ್ಕೆ ಡಿವಿಡೆಂಡ್ ಬರುತ್ತೆ, ಶೇರ್ಸ್ ಸ್ಪ್ಲಿಟ್ ಆಗುತ್ತೆ, ಹೀಗೆ ನನ್ನ ಹಣ ಬೆಳ್ಕೊಂಡು ಹೋಗುತ್ತೆ. ಇದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಇಂಪಾರ್ಟೆಂಟು. ಅದೇ ಟೆಕ್ನಿಕಲ್ ಅನಾಲಿಸಿಸ್ ಇದೆಯಲ್ಲ, ಇದು ಟ್ರೇಡಿಂಗ್ಗೆ ಮಾಡುವಂಥದ್ದು. ಟ್ರೇಡಿಂಗ್ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಜೂಜಾಟದ ಲೆಕ್ಕನೇ. ಸ್ಪ್ಲಿಟ್ ಸೆಕೆಂಡ್ನಲ್ಲಿ ನೀವು ಅದನ್ನು ಗಮನಿಸಿ ಆ ಪ್ರೈಸ್ ವೇರಿಯೇಷನ್ಸ್ ಆಗುತ್ತಲ್ಲ, ಆ ಮೈಕ್ರೋ ಸೆಕೆಂಡ್ ವೇರಿಯೇಷನ್ಸ್ ಏನಾಗುತ್ತೆ, ಪ್ರೈಸ್ಗಳು ಪೈಸೆ ಲೆಕ್ಕದಲ್ಲಿ ವೇರಿಯೇಷನ್ ಆಗುತ್ತಲ್ಲ, ಅದರಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹಾಕಿ ಆ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದು ಶಾರ್ಟ್ ಟರ್ಮು, ಯಾವುದು ಟೆಕ್ನಿಕಲ್ ಅನಾಲಿಸಿಸ್ಸು, ಹಾಗೆಯೇ ಟ್ರೇಡಿಂಗ್ ಮೈಂಡ್ ಸೆಟ್ಟಿಗೋಸ್ಕರ.
ಫಂಡಮೆಂಟಲ್ ಅನಾಲಿಸಿಸ್ನಿಂದ ಈ ಕಂಪನಿ ಭವಿಷ್ಯದ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗುತ್ತೆ, ಇದು ಎಷ್ಟು ಸಾಲಿಡ್ ಸ್ಟಾಕ್ ಅಂತ. ಅದೇ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದರೆ ಆ ಥರದ್ದೇನೂ ಡಿನೋಟ್ ಆಗೋದಿಲ್ಲ. ಅಲ್ಲಿ ಚಾರ್ಟ್ನಲ್ಲಿ ಏನೋ ಕಾಣಿಸ್ತಾ ಇರುತ್ತೆ ನಮಗೆ ಕೆಲ ಪ್ಯಾಟ್ರನ್ಗಳು, ಆ ಚಾರ್ಟು ಅದನ್ನು ಆಧರಿಸಿನೇ ನಾವು ಮುಂದುವರಿತೀವಿ. ಸೊ ಆ ಚಾರ್ಟ್ನಲ್ಲಿನೋ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಅಥವಾ ಚಾರ್ಟ್ನಲ್ಲಿ ಇದು ರೈಸ್ ಆಗುತ್ತೆ ಪ್ರೈಸು ಅನ್ನೋ ಥರದ ಸೂಚನೆ ಬಂದ ತಕ್ಷಣಕ್ಕೆ ಫಂಡಮೆಂಟಲಿ ಕಂಪನಿ ಬಿಸ್ನೆಸ್ನಲ್ಲೇ ಏನೋ ಚೇಂಜಸ್ ಆಗಿಬಿಟ್ಟಿದೆ ಅಂತಲ್ಲ. ಸೊ ಹೀಗೆ ನಿಮಗೆ ಚಾರ್ಟ್ನಿಂದ ಕಂಪನಿ ಬೆಳವಣಿಗೆ ಸಾಧಿಸುತ್ತಾ ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಸೊ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಆ ವಿಷಯ ಗೊತ್ತಾಗೋದಿಲ್ಲ. ಮುಂದಿನದು ಫಂಡಮೆಂಟಲ್ ಅನಾಲಿಸಿಸ್ಸಿಗೆ ಪ್ರಸಕ್ತ ಏನಾಗ್ತಿದೆ ಅನ್ನೋದರ ಬೆಳವಣಿಗೆಯ ಮಾಹಿತಿಯನ್ನು ಪರಿಗಣಿಸಲಾಗುತ್ತೆ, ಈ ಹಿಂದೆ ಏನಾಗಿತ್ತು ಅನ್ನೋದನ್ನು ಪರಿಗಣಿಸಲಾಗುತ್ತೆ. ಸೊ ಈ ಹಿಂದೆ ಕಂಪನಿ ಚಾಲೆಂಜ್ನಲ್ಲಿ ಇದ್ದಾಗ ಈ ರೀತಿ ಸಾಲ ತಗೊಂಡು ಹೊಸ ಪ್ರಾಡಕ್ಟ್ ಅಂತೂ ಅದು ಹಿಟ್ ಆಯಿತು, ಮುಂದೆ ಈ ಥರದ ಇನ್ನೇನೋ ಕಾಂಪಿಟೇಟಿವ್ ಪ್ರಾಡಕ್ಟನ್ನು ತರೋದಕ್ಕೆ ಬಯಸ್ತಿದ್ದಾರೆ, ಹೀಗೆ ಹಿಂದೆ ಮುಂದೆ ಎಲ್ಲವನ್ನೂ ಗಮನಿಸಬೇಕಾಗುತ್ತೆ. ಈ ಹಿಂದೆ ಏನಾಯಿತು, ಭವಿಷ್ಯದ ಸನ್ನಿವೇಶ. ಆದರೆ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಹಾಗಲ್ಲ. ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಫ್ಯೂಚರ್ ಪ್ರಾಸ್ಪೆಕ್ಟ್ ಅನ್ನೋದು ಏನೂ ಇರೋದಿಲ್ಲ, ಅದರಲ್ಲಿ ಡಿನೋಟ್ ಆಗೋದಿಲ್ಲ. ಈ ಹಿಂದೆ ಕಳೆದ ಹಲವು ವರ್ಷಗಳ ಚಾರ್ಟ್ಗಳನ್ನು ನೋಡಿ ಓಕೆ ಈ ಸ್ಟಾಕ್ ಈಗ ಬಿಹೇವ್ ಮಾಡಿದೆ ಅನ್ನೋದಷ್ಟೇ ಅಲ್ಲಿರುತ್ತೆ. ಪ್ರಸಕ್ತ ಮಾಹಿತಿ, ಈಗ ಅವರು ಮಾಡ್ತಿರುವಂಥ ಬಿಸ್ನೆಸ್ಸು, ಪ್ರಾಡಕ್ಟು, ಇದ್ಯಾವುದಕ್ಕೂ ಟೆಕ್ನಿಕಲ್ ಅನಾಲಿಸಿಸ್ಸು ಮ್ಯಾಟರ್ ಆಗೋದಿಲ್ಲ. ಕೊನೆಯದಾಗಿ ನಾವು ಗಮನಿಸಬೇಕಾಗಿರೋದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದ್ರಿಂದ ಒಂದು ಸ್ಟಾಕ್ನ ನಿಜ ಮೌಲ್ಯ, ಇದನ್ನು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಅಂದರೆ ಓವರ್ ಪ್ರೈಸ್ಡೋ ಅಥವಾ ಅಂಡರ್ ಪ್ರೈಸ್ಡ್ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಈಗ 10 ರೂಪಾಯಿ ಬೆಲೆ ಬಾಳುವಂಥ ಒಂದು ಸ್ಟಾಕ್ಗೆ ನಾನು 30 ರೂಪಾಯಿ ಕೊಡುವಂಥ ಸನ್ನಿವೇಶ ಇದ್ದರೆ ಅದು ಓವರ್ ವ್ಯಾಲ್ಯೂಡು. 10 ರೂಪಾಯಿ ಬೆಲೆ ಬಾಳುವಂಥ ಸ್ಟಾಕು 1 ರೂಪಾಯಿಗೆ ಸಿಗ್ತಿದೆ ಅಂತಂದರೆ ಅದು ಅಂಡರ್ ವ್ಯಾಲ್ಯೂಡು. ಈ ರೀತಿ ನಿಮಗೆ ಅಂಡರ್ ವ್ಯಾಲ್ಯೂಡ್ ಅಂತ ಇದ್ದರೆ ಆ ಸ್ಟಾಕು, ನೀವು ಅದ್ರ ಮೇಲೆ ದುಡ್ಡು ಹಾಕಿ ಕಾಯ್ಬೋದು, ಪರವಾಗಿಲ್ಲಪ್ಪ ಅದು ವರ್ತ್ ಇದೆ ಅಂತ ತೊಗೊಳ್ತೀನಿ, ತೊಂದರೆ ಇಲ್ಲ ಅಂತ. ಅದೇ ಓವರ್ ವ್ಯಾಲ್ಯೂಡ್ ಇದ್ದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅದರ ಪ್ರಾಪರ್ ವ್ಯಾಲ್ಯೂಗೆ ಆ ಸ್ಟಾಕ್ ಪ್ರೈಸ್ ಬರೋವರೆಗೆ. ಸೊ ಇದನ್ನು ಅನಲೈಸ್ ಮಾಡೋದಕ್ಕೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ಸು ಸಹಾಯಕ್ಕೆ ಬರುತ್ತೆ. ಅದೇ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ನಾನೀಗ ಮಾರ್ಕೆಟ್ ಎಂಟ್ರಿ ಆಗಬೇಕಾ ಬೇಡವಾ, ಎಕ್ಸಿಟ್ ಈಗ ಆಗಬೇಕಾ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾ, ಇದನ್ನು ತಿಳ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ನಾನು ಆಗಲೇ ಹೇಳ್ತಿದ್ನಲ್ಲ, ನಿಮಗೆ ಈ ಟೆಕ್ನಿಕಲ್ ಚಾರ್ಟ್ಗಳಲ್ಲಿ ಕ್ಯಾಂಡಲ್ಗಳಿರ್ತವೆ ಗ್ರೀನ್ ಮತ್ತು ರೆಡ್ ಅಂತೆಲ್ಲ. ಈಗ ರೆಡ್ನಲ್ಲಿರುವಂಥ ಕ್ಯಾಂಡಲು ಗ್ರೀನ್ ಕಡೆಗೆ ಹೊರಳ್ತಿದೆ ಅಂತಂದರೆ ಇನ್ನೇನು ಆ ಸ್ಟಾಕ್ ಪ್ರೈಸು ಮೂವ್ ಆಗುತ್ತೆ, ಫಾರ್ವರ್ಡ್ ಮೇಲೆ ಹೋಗುತ್ತೆ ಅನ್ನೋದ್ರ ಅರ್ಥ. ಸೊ ಆವಾಗ ನೀವು ಎಂಟರ್ ಆದರೆ ನೀವು ಲಾಭದ ಕಡೆಗೆ ಹೆಜ್ಜೆ ಹಾಕ್ತೀರಿ. ಒಂದು ವೇಳೆ ಗ್ರೀನ್ನಲ್ಲಿದ್ದು ತುಂಬ ಕಾಲ ಇನ್ನೇನದು ಆ ರಿವರ್ಸಲನ್ನು ತೋರಿಸ್ತಿದೆ ಅಂತಂದರೆ ನೀವು ಇಲ್ಲಿವರೆಗೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಇದ್ದರೆ ಆ ಲಾಭ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಎಕ್ಸಿಟ್ ಆಗಬೇಕು. ಸೊ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಂಗೆ ಆಗುತ್ತೆ. ಇಲ್ಲದೆ ಹೋದರೆ ನೀವು ವೆಯ್ಟ್ ಮಾಡಬೇಕು, ಇಲ್ಲಪ್ಪ ಇದು ಪೀಕ್ಸಲ್ಲಿದೆ, ಈಗೇನು ರಿವರ್ಸಲ್ಗೆ ಬರ್ತಾ ಇದೆ, ನಾನು ವೆಯ್ಟ್ ಮಾಡೋಣ, ನೆಕ್ಸ್ಟ್ ಅದು ಬಾಟಮಿಗೆ ಬಂದು ಅಗೇನ್ ರಿವರ್ಸಲ್ ಸ್ಟಾರ್ಟ್ ಆಗುವಾಗ ನಾನು ಹೋಗ್ತೀನಿ, ಎಂಟರ್ ಆಗ್ತೀನಿ ಮಾರ್ಕೆಟನ್ನು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೀಗೆ ಟೆಕ್ನಿಕಲ್ ಅನಾಲಿಸಿಸ್ಸು, ಶಾರ್ಟ್ ಟರ್ಮು, ಟ್ರೇಡಿಂಗ್ ಮೈಂಡ್ಸೆಟ್ಟು ಬರೀ ಚಾರ್ಟ್ಗಳನ್ನು ನೋಡಿಕೊಂಡು ಯಾವಾಗ ಎಂಟ್ರಿ ಯಾವಾಗ ಎಕ್ಸಿಟ್ ಅನ್ನೋದನ್ನು ಸೂಚಿಸುತ್ತೆ. ಅದೇ ಫಂಡಮೆಂಟಲ್ ಅನಾಲಿಸಿಸ್ಸು ಕಂಪನಿ ಎಷ್ಟು ಸಾಲಿಡ್ ಆಗಿದೆ, ಯಾವ ರೀತಿ ಬಿಸ್ನೆಸ್ ಮಾಡ್ತಿದೆ, ಬೆಳೆಯುತ್ತಾ ಇಲ್ವಾ, ಫ್ಯೂಚರ್ ಪ್ರಾಸ್ಪೆಕ್ಟ್ ಏನು, ಹೂಡಿಕೆ ಮೈಂಡ್ಸೆಟ್ನಲ್ಲಿ ನಿಮ್ಮ ಸಂಪತ್ತನ್ನು ವೃದ್ಧಿಸೋದಕ್ಕೆ ಬೇಕಾದ ಕೆಲ ಅಂಶಗಳನ್ನು ತಿಳಿಸಿಕೊಡುವತ್ತ ಚಿತ್ತವನ್ನು ನೆಡೋದಕ್ಕೆ ಸಹಾಯಕವಾಗಿ ನಿಲ್ಲುತ್ತೆ. ಸೊ ಇದು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ನಡುವಿನ ವ್ಯತ್ಯಾಸ. ಮುಂದಿನ ದಿನಗಳಲ್ಲಿ ಈ ರೇಷಿಯೋಸ್ಗಳ ಬಗ್ಗೆ, ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್ ಕುರಿತಾದ ಕೆಲ ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕು ಅಂತಂದರೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.